ಹಾಯ್ ಗಾಯ್ಸ್, ನಾನು ದರ್ಶನ್ ಫ್ರಮ್ ಟೆಕ್ ಗಾಯ್. ಇವತ್ತಿನ ವಿಡಿಯೋ ಬಂದ್ಬಿಟ್ಟು ಏನಪ್ಪ ಅಂದರೆ ಪೆನ್ ಡ್ರೈವಲ್ಲಿರೋ ಫೋಟೋಸ್ನ ಹೇಗೆ ಫೋನ್ಗೆ ಕಾಪಿ ಮಾಡೋದು ಅಂತ. ಹೇಗೆ ಅಂದರೆ, ಈಗ ಪೆನ್ ಡ್ರೈವ್ಗೂ ಮತ್ತು ಫೋನ್ಗೂ ಏನಾದ್ರು ಒಂದು ಕನೆಕ್ಷನ್ ಬೇಕಲ್ಲ. ಪೆನ್ ಡ್ರೈವ್ನ ಡೈರೆಕ್ಟಾಗಿ ಫೋನ್ಗೆ ಚುಚ್ಚೋಕೆ ಹೋದರೆ ನೋಡಿ, ಈ ಪೆನ್ ಡ್ರೈವ್ನ ಪಿನ್ನು ಎಷ್ಟು ದೊಡ್ಡದಾಗಿದೆ, ಈ ಫೋನಿನ ಪಿನ್ನು ಇಲ್ಲಿ ಕಾಣಿಸ್ತಿದೆಯಲ್ಲ, ಈ ಫೋನಿನ ಪಿನ್ನು ಎಷ್ಟು ಚಿಕ್ಕದಾಗಿದೆ, ಹೋಗ್ತಿಲ್ಲ. ಏನು ಮಾಡೋದು? ಹೇಗೆ ಅಂದರೆ, ಅದಕ್ಕೊಂದು ಮಧ್ಯವರ್ತಿ ಏನಪ್ಪ ಅಂದರೆ, ಈಗ ರೈತರಿಂದ ಹೇಗೆ ಮಧ್ಯವರ್ತಿಗಳು ಬೆಳೆಯನ್ನು ತಗೊಂಡು ಬೇರೆಯವರಿಗೆ ಮಾರುತ್ತಾರೋ ಹಾಗೆ ಪೆನ್ ಡ್ರೈವಲ್ಲಿರೋ ಫೋಟೋಸ್ನ ಫೋನ್ಗೆ ಕಾಪಿ ಮಾಡೋದಕ್ಕೆ ಈ ಡಿವೈಸ್ ನೋಡಿ, ಈ ಡಿವೈಸ್ ಹೆಲ್ಪ್ ಮಾಡುತ್ತೆ. ಹೇಗೆ ಹೆಲ್ಪ್ ಮಾಡುತ್ತಂದರೆ, ಈ ಪೆನ್ ಡ್ರೈವ್ ಇದೆಯಲ್ಲ, ಈ ಪೆನ್ ಡ್ರೈವ್ನ ಹಿಂದ್ಗಡೆ ಪೆನ್ ಡ್ರೈವ್ ಚುಚ್ಚೋ ಜಾಗ ಅಲ್ಲಿಗೆ ಈ ಥರ ಇನ್ಸರ್ಟ್ ಮಾಡಬೇಕು. ಇನ್ಸರ್ಟ್ ಮಾಡಾದ್ಮೇಲೆ ಇಲ್ಲಿ ಮೇಲ್ಗಡೆ ಕಾಣಿಸ್ತಿದೆಯಲ್ಲ, ಇದು ಫೋನಿನ ಪಿನ್. ಇದು ಪಿನ್ ನೋಡಿ, ಮೊದಲೇ ಹೇಳ್ತಿದ್ದೀನಿ, ನೀವು ತಗೋಬೇಕಾದ್ರೆ OTGನ ಅಂಗಡಿಯಿಂದ ನಿಮ್ಮ ಫೋನು ಮಾಮೂಲಿ ಪಿನ್ನ ಅಥವಾ ಪಿನ್ ಅಂತ ನೋಡಿ ತಗೊಳ್ಳಿ. ಈ ಪಿನ್ನನ್ನು ತಗೊಂಡು ನೀವು ಫೋನ್ ಚಾರ್ಜ್ ಮಾಡ್ತಿರಲ್ಲ ಆ ಜಾಗಕ್ಕೆ ಇನ್ಸರ್ಟ್ ಮಾಡಿದಾಗ ನಿಮ್ಮ ಫೈಲ್ಸಲ್ಲಿ ಅಥವಾ ಸ್ಟೋರೇಜ್ SD ಕಾರ್ಡ್ ತೋರಿಸುತ್ತಲ್ಲ, ಅಲ್ಲಿ USB ಡ್ರೈವ್ ಅಂತ ಒಂದು ಫೈಲ್ ಓಪನ್ ಆಗುತ್ತೆ. ಆ USB ಇಂದ ಹೇಗೆ ಫೋನ್ಗೆ ಕಾಪಿ ಮಾಡೋದನ್ನು ನಾನು ಸ್ಕ್ರೀನ್ ಮುಖಾಂತರ ತೋರಿಸುತ್ತೇನೆ, ಬನ್ನಿ. ನಾನಿನ್ನೂ ಪೆನ್ ಡ್ರೈವ್ನ ಫೋನ್ಗೆ ಕನೆಕ್ಟ್ ಮಾಡಿಲ್ಲ. ನಿಮ್ಮ ಮೊಬೈಲ್ನ ಮೈ ಫೈಲ್ಸ್ಗೆ ಹೋಗಿ ನೋಡಿದ್ರೆ ಇಲ್ಲಿ ಇಂಟರ್ನಲ್ ಸ್ಟೋರೇಜ್ ಮತ್ತು SD ಕಾರ್ಡ್ ಮಾತ್ರ ತೋರಿಸ್ತಿದೆ. ಈಗ ನಾನು ಪೆನ್ ಡ್ರೈವ್ನ OTG ಮುಖಾಂತರ ಫೋನ್ಗೆ ಇನ್ಸರ್ಟ್ ಮಾಡಿದಾಗ ಒಂದು ಹೊಸ ಫೈಲ್ ಓಪನ್ ಆಗುತ್ತೆ ನೋಡಿ. ನಿಮ್ಮ USB ಸ್ಟೋರೇಜ್ 1 ನಿಮ್ಮ ಪೆನ್ ಡ್ರೈವಲ್ಲಿರೋ ಫೈಲ್ ಇಲ್ಲಿ ಓಪನ್ ಆಗಿರೋದು. ಇದರ ಮೇಲೆ ಕ್ಲಿಕ್ ಮಾಡಿದಾಗ ಇದೇ ನಿಮ್ಮ USB-ಲಿರೋ ಫೋಟೋಸ್. ಈ ಫೋಟೋಸ್ಗಳನ್ನು ನೀವು ಕ್ಲಿಕ್ ಮಾಡಿಕೊಂಡು ಎಲ್ಲ ಫೋಟೋಗಳು ಬೇಕಾದರೆ ಸೆಲೆಕ್ಟ್ ಆಲೋಡಿರಿ, ಆಯಿತಾ. ಮತ್ತು ನೋಡಿ, ಇಲ್ಲಿ ಮೂವ್ ಆಪ್ಷನ್ ಮತ್ತು ಕಾಪಿ ಆಪ್ಷನ್ ಅಂತ ಇದೆ. ಮೂವ್ ಆಪ್ಷನ್ ಅಂದರೆ ಏನಪ್ಪ ಅಂದರೆ, ಇದರಲ್ಲಿರೋ ಫೋಟೋಸ್ನ ಇನ್ಸ್ಟರ್ನಲ್ ಸ್ಟೋರೇಜ್ಗೆ ಪೂರ ಅಂದರೆ ನೀವು ಇದನ್ನು ಅಲ್ಲಿಗೆ ಕಾಪಿ ಮಾಡಿದಾಗ ನಿಮ್ಮ USB-ಯಲ್ಲಿ 0 ಫೋಟೋಸ್ ಅಂದರೆ ಫೋಟೋಸ್ಗಳಿರಲ್ಲ, ಡೈರೆಕ್ಟಾಗಿ ಫೋನಿನ ಸ್ಟೋರೇಜ್ಗೆ ಮೂವ್ ಮಾಡಿರುತ್ತೆ. ಅದೇ ಕಾಪಿ ಆಪ್ಷನ್ನಿಂದ ನೀವು ನಿಮ್ಮ ಸ್ಟೋರೇಜ್ಗೆ ಕಾಪಿ ಮಾಡಿದಾಗ ಪೆನ್ ಡ್ರೈವಲ್ಲೂ ಇರುತ್ತೆ ಮತ್ತು ನಿಮ್ಮ ಫೋನಿನಲ್ಲೂ ಈ ಥರದೇ ಫೋಟೋಸ್ಗಳು ಕಾಪಿ ಆಗಿರುತ್ತೆ. ಈಗ ನಾನು ಕಾಪಿ ಆಪ್ಷನ್ ಮೇಲೆ ಒತ್ತಿ ತೋರಿಸ್ತೀನಿ ನಿಮಗೆ ಹೇಗೆ ಅಂತ. ಕಾಪಿ ಆಪ್ಷನ್ ಮೇಲೆ ಒತ್ತಾದಮೇಲೆ ಮತ್ತೆ ಬ್ಯಾಕ್ ಬಂದು ನಂತರ ಇಂಟರ್ನಲ್ ಸ್ಟೋರೇಜ್ ಮೇಲೆ ಕ್ಲಿಕ್ ಮಾಡಿ ನಿಮಗೆ ಯಾವ ಫೈಲು ಅಥವಾ ನಿಮ್ಮ ಸ್ವಂತ ಫೈಲನ್ನು ಕ್ರಿಯೇಟ್ ಮಾಡ್ಕೊಳ್ಳಿ. ನಾನೀಗ ಈ ಫೈಲ್ಗೆ ಕಾಪಿ ಮಾಡ್ತಾಯಿದ್ದೀನಿ. ಡಾಕ್ಯುಮೆಂಟ್ಸ್ ಕಾಣಿಸ್ತಿದೆಯಲ್ಲ, ಇಲ್ಲಿಗೆ ಕ್ಲಿಕ್ ಮಾಡಾದ್ಮೇಲೆ ಕಾಪಿ ಹರ್ ನೋಡಿ, ಕಾಪಿ ಹೊಡೆದ ತಕ್ಷಣ ಕಾಪಿ ಆಗ್ತದೆ. ನೋಡೋದ್ರಲ್ಲ ಗಾಯ್ಸ್, ಹೇಗೆ ಪೆನ್ ಡ್ರೈವಲ್ಲಿರೋ ಫೋಟೋಸ್ನ ಫೋನ್ಗೆ ಹೇಗೆ ಕಾಪಿ ಮಾಡೋದು ಅಂತ. ಮತ್ತು ಈ ವಿಡಿಯೋಯಿಂದ ನಿಮಗೇನಾದ್ರು ಹೆಲ್ಪ್ ಆಗಿದ್ದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಆಗಿ, ಆಯಿತಾ.